ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ, ಸುಸ್ವಾಗತ. ತಪ್ಪನ್ನ ಮಾಡೋದು ಮನುಜನ ಸಹಜ ಗುಣ. ಆ ಮಾಡಿದ ತಪ್ಪನ್ನ ತಿದ್ದಿ ನಡೆದರೆ ಅವ ಮಹನೀಯನಾಗ್ತಾನೆ ಅಂತ ಹೇಳ್ತಾ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಬುಧವಾರ, ಯಾವ ವಿಶೇಷ ಮಾಹಿತಿ ಸಿದ್ಧಗಂಗಾ ಕ್ಷೇತ್ರದ ಕುರಿತು ನೀವು ನೀಡ್ತೀರಾ ಅಂತ ನಾವೆಲ್ಲರೂ ಎಂದಿನಂತೆ ಕಾತರರಾಗಿ ಕಾಯ್ತಾ ಇದ್ದೀವಿ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಸಿದ್ಧಗಂಗೆ ವಿಚಾರ ಹೇಳ್ತಾ ಇದ್ದೀವಿ ಅಂದಾಗ ಬಹಳ ಜನ ಸಂತೋಷ ಪಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಸಂತೋಷ ಏನು ಪಡ್ತಾ ಇದ್ದಾರೆ ಅಂದರೆ, ಕಾರ್ಯಕ್ರಮ ನೋಡದೇ ಇರೋದಷ್ಟು ಮತ್ತಷ್ಟು ಜನ ವಿಚಾರ ತಿಳಿಸಿ, ಹೌದಾ ಈ ಥರದೊಂದು ಕಾರ್ಯಕ್ರಮ ಬರ್ತಾ ಇದೆಯಾ, ಬನ್ನಿ ಹಾಗೆ ನೋಡೋಣ. ಯಾಕೆಂದರೆ ಅವರದೇ ಆದ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಸಿದ್ಧಗಂಗಾ ಸ್ವಾಮಿಗಳಿಗೆ ಅವ್ರ ಪಾದಾರವಿಂದಕ್ಕೆ ನಮಸ್ಕರಿಸೋ ಇಂಥ ಒಂದು ಕಾರ್ಯಕ್ರಮಕ್ಕೂ ನಾವು ನೋಡೋಣ ಅಂಥೇಳಿ ಉಲ್ಲಾಸದಿಂದ ನೋಡ್ತಾ ಇದ್ದಾರೆ. ಎಲ್ಲೆಲ್ಲಿ ನೋಡ್ತಾ ಇದ್ದೀರಿ ಅಂದ್ಕೊಂಡ್ರೆ, ಭಾಳ ಜನ ದುಬೈಯಿಂದ, ಕೆಲವರು ಡೆಟ್ರಾಯ್ಟಿಂದ, ಕೆಲವರು ವಿಶೇಷವಾಗಿ ವಾಷಿಂಗ್ಟನ್ನಿಂದ, ಕೆಲವರೆಲ್ಲ ಈ ದುಬೈಗಿಂತನೂ ಯುರೋಪಿಯನ್ ಕಂಟ್ರೀಸ್ ಅಂತ ಕರಿತೀವಿ ಆ ಜಾಗದಿಂದ, ಮಲೇಷ್ಯಾದಿಂದ, ಸಿಂಗಪೂರಿಂದ, ಡೆಲ್ಲಿ, ಅಂದರೆ ನಮ್ಮ ದೇಶಾದ್ಯಂತ ಎಲ್ಲ ಜಾಗದಲ್ಲೂ ಮೂಲೆಯಲ್ಲೂ ಈ ದರ್ಶನವನ್ನು ಮಾಡ್ತಾ ಇದ್ದಾರೆ. ಗುರುಗಳ ಸಂಕೀರ್ತನವನ್ನು ಕೇಳ್ತಾ ಇದ್ದಾರೆ. ಹೀಗೆಲ್ಲ ಉಂಟಾ ಅನ್ನೋದು ಅವ್ರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ. ಇವತ್ತಿನ ದಿವಸ ಭಾಳ ಅಪರೂಪದ ವಿಚಾರ, ಭಾಳ ವಿಶೇಷವಾಗಿರ್ತಕ್ಕಂಥ ವಿಚಾರ ನಾನು ಹೇಳೋದ್ರ ಜೊತೆಗೆ ತೋರಿಸ್ತೀನಿ. ಏನಂದರೆ, ಇಂಥ ಒಂದು ದೃಶ್ಯವನ್ನು ಅಥವಾ ಇಂಥ ಒಂದು ವಿಚಾರವನ್ನು ನೀವು ಕೇಳಲೇ ಆಗದೇ ಇರತಕ್ಕಂಥವ್ರು ಭಾಳ ಜನ ಇರ್ತಾರೆ. ಅವರು ಬಾಲ್ಯದಲ್ಲಿದ್ದಾಗ ಏನೂ ಇಲ್ಲದೇ ಇದ್ದ ಸಮಯದಲ್ಲೂ ಇದ್ದು, ಅದಾದ ಮೇಲೆ ಎಲ್ಲ ಸೌಕರ್ಯಗಳನ್ನು ಪಡೆದು, ಇವತ್ತಿನ ದಿವಸ ಆ ಕಾಲಕ್ಕೆ ನಾವುಗಳು ವಾಹನಗಳು ಏನೂ ಇರಲಿಲ್ಲ. ಈ ವಾಹನ ಇಲ್ಲದಿದ್ದಾಗ ಏನು ಮಾಡ್ತಾಯಿದ್ರು ಇವರೆಲ್ಲ? ಒಂದೂರಿಗೆ ಪಾದಾರವಿಂದಕ್ಕೆ ಹೋಗಬೇಕಾದ್ರೆ ಯಾರಾದರೂ ಕಾರ್ ಕಳಿಸ್ತಿದ್ರು ಅಂದರೆ, ಯಾರಾದರೂ ದೊಡ್ಡ ಕೋಟ್ಯಾಧೀಶ್ವರ ಮಾತ್ರ ಕಾರ್ ಕಳಿಸೋಕ್ಕೆ ಸಾಧ್ಯ, ಇಲ್ಲದೇ ನಡ್ಕೊಂಡೇ ಹೋಗ್ತಾಯಿದ್ರು. ನಡ್ಕೊಂಡು ಹೋಗೋ ಸಮಯದಲ್ಲಿ ಅವರಿಗೆ ಹೀಗೆಲ್ಲ ನಡ್ಕೊಂಡು ಹೋಗ್ತಾರಲ್ಲ ಅಂದಾಗ ಯಾರೋ ಒಬ್ಬರು ಕುದುರೆಯನ್ನು ಕೊಟ್ಟರು. ಈ ಕುದುರೆ ಅವಳಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥ ಕುದುರೆ. ಈ ಕುದುರೆ ಮೇಲೆ ಸವಾರಿಯನ್ನು ಮಾಡೋದಿರಲಿ, ಅವರು ನಿಜವಾಗ್ಲೂ ಈ ಗುರುಗಳನ್ನ ನೀವು ನೋಡಿದ್ರೆ ಆ ಕುದುರೆ ಮೇಲೆ ಅವ್ರು ಕೂತ್ಕೊಂಡು ಎಷ್ಟು ವೇಗವಾಗಿ ಹೋಗ್ತಿದ್ರು ಅಂದರೆ, ನಂಬ್ತಿರೋ ಬಿಡ್ತಿರೋ, ಮೈಸೂರಿಂದ ತುಮಕೂರಿಗೆ ಹಬ್ಬ ಅಂದರೆ 2 ಅವರ್ಸಲ್ಲಿ ಬಂದ್ಬಿಡ್ತಿದ್ರು ನಾವು ಕುದುರೆಯಲ್ಲಿ. ಅಷ್ಟು ಸ್ಪೀಡಾಗಿ ಶಾರ್ಟ್ಕಟ್ಟಲ್ಲಿ ಬಂದ್ಬಿಡ್ತಿದ್ರಂತೆ, ಭಾಳ ಸ್ಪೀಡು. ಗುರುಗಳು ಈಗ ನೋಡೋಕ್ಕಷ್ಟೇ, ಮೊದಲು ಅವರ ಯೌವನ ಕಾಲದಲ್ಲಿ ಎಷ್ಟು ಆ್ಯಕ್ಟಿವ್ ಆಗಿದ್ರು ಅಂದರೆ, ಈಗಲೇ ಈ ವಯಸ್ಸಿಗೆ ಇಷ್ಟೊಂದು ಆ್ಯಕ್ಟಿವ್ನೆಸ್ ಇರಬೇಕಾದ್ರೆ ಇನ್ನು ಅವ್ರ ವಯಸ್ಸಿಗೆ ಇನ್ನೆಷ್ಟು ಆ್ಯಕ್ಟಿವ್ ಆಗಿರಬೇಕು. ಆ ಕುದುರೆ ನೋಡ್ಬೇಕು ನೀವು, ಹಿಂಗೆ ತಗೊಂಡು ಬಾರಿಸಿದ್ರೆ ಹೊರಡ್ತಾ ಇದ್ರು ಕುದುರೆ. ಅಶ್ವಮೇಧ ಯಾಗ ಮಾಡಿದ ಹಾಗೆ ಆ ಅಶ್ವದ ಮೇಲೆ ಹೊರಡ್ತಾಗ ಸಾಕ್ಷಾತ್ತು ಆ ಬಸವೇಶ್ವರನೇ ದರ್ಶನವಷ್ಟು ಸಂತೋಷ. ಬಸವಣ್ಣವ್ರನ್ನ ಎಲ್ಲರೂ ಎಲ್ಲ ರೀತಿಯಾದ ವಿಗ್ರಹಗಳನ್ನ ಕೆತ್ತಿದ್ರೆ ಎಲ್ಲಿ ನೋಡಿದ್ದೀರ ಅಂದರೆ, ಒಂದು ಕುದುರೆ ಮೇಲೆ ಸವಾರರಾಗಿರ್ತಕ್ಕಂಥ ಬಸವಣ್ಣನ ರಾಜಾದಿರಾಜ, ಯೋಗಿ ಮಾರ್ಥಾಂಡ ಅಂಥೇಳಿ ಆ ಶಿವನ ರೂಪದಲ್ಲಿ ಆ ಅಶ್ವದ ಮೇಲೆ ಬರ್ತಾ ಇದ್ರೆ ಎಷ್ಟು ಚೆನ್ನ. ಅದಕ್ಕೆ ಆ ಬಸವಣ್ಣನ ಏನು ಅಶ್ವದ ಮೇಲೆ ನೋಡಿದ್ರಿ, ಅದೇ ರೀತಿಯಾದ ದೃಶ್ಯವನ್ನು, ಆ ಒಂದು ಅಲಂಕಾರ ಪ್ರಿಯವಾಗಿರ್ತಕ್ಕಂಥ ಒಂದು ಸೌಜನ್ಯವನ್ನು, ಅವರಲ್ಲಿರ್ತಕ್ಕಂಥ ತೇಜಸ್ಸು, ಆ ಮಹಾನ್ ವ್ಯಕ್ತಿಯಲ್ಲಿ ಆ ಕುದುರೆ ಕೂಡ ಇವರ ಮಾತು ಹೆಂಗೆ ಕೇಳ್ತಾ ಇತ್ತು ಅಂದರೆ, ಇವರು ನೆಕ್ಸ್ಟ್ ಏನು ಹೇಳಬೇಕು ಅಂತಿದ್ದಾರೆ, ಕುದುರೆ ಯಾವ ಕಡೆ ಹೋಗಬೇಕು ಅದಕ್ಕಷ್ಟು ಚೆನ್ನಾಗಿ ಗೊತ್ತು, ಸೂಕ್ಷ್ಮವಾಗಿತ್ತು. ಇಂಥ ಅತೀ ಸೂಕ್ಷ್ಮ ಕುದುರೆ ಬಹಳ ವಿಶೇಷವಾಗಿ ಇವ್ರನ್ನ ಸೇವೆಗೆ ಪಾತ್ರರಾಗಿತ್ತು. ಎಷ್ಟೋ ಜನ್ಮದ ಋಣ ಈ ಕುದುರೆಗೂ ಇವರಿಗಿರ್ತಕ್ಕಂಥ ಒಂದು ಬಾಂಧವ್ಯ. ಅಂಥ ಒಂದು ಬಾಂಧವ್ಯ ಕಳ್ಕೊಂಡ್ಬಿಟ್ರಲ್ಲ ಅನ್ನೋದು ಬೇಜಾರು ಕೂಡ ಅವ್ರಿಗೆ ಬಹಳ ಬೇಜಾರಾಯಿತು. ಅಂಥ ಸಮಯಕ್ಕೆ ಅದಕ್ಕೆ ಒಂದು ಸಮಾಧಿಯನ್ನು ಕಟ್ಟಿ, ಆ ಸಮಾಧಿ ಮೇಲೆ ಇವರೇನು ಮಾಡಿದ್ರು, ಒಂದು ಕಲ್ಪವೃಕ್ಷ ಯಾವತ್ತೂ ಅಜರಾಮರವಾಗಿರಬೇಕು, ಇದು ಯಾವತ್ತೂ ಹೀಗೆ ಜೀವಂತವಾಗಿ ಇದೆ ಅನ್ನೋ ಮನೋಭಾವನೆ ನಮ್ಮಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ತೆಂಗಿನ ಮರವನ್ನು ಹಾಕಿದ್ರು, ಕಲ್ಪವೃಕ್ಷವನ್ನು ಹಾಕಿದ್ರು. ಇವತ್ತು ಮಠದ ಮಧ್ಯದಲ್ಲಿ ದೊಡ್ಡ ಆವರಣದಲ್ಲಿ ಆ ಒಂದು ಪರಿಸರ ಸ್ಥಳದಲ್ಲಿ ಇವತ್ತು ವಿದ್ಯಾರ್ಥಿಗಳು ಏನು ತಂಗಿದ್ದಾರೆ, ಆ ತಂಗೋ ವಿಶೇಷವಾಗಿರ್ತಕ್ಕಂಥ ದೊಡ್ಡ ಒಂದು ಸಭಾಂಗಣ, ಆ ಸಭಾಂಗಣದ ಮುಂಭಾಗದಲ್ಲಿ ಒಂದು ಕುದುರೆಯ ಸಮಾಧಿ ಕೂಡ ಇವತ್ತಿಗೂ ಜೀವಂತವಾಗಿ ಇರತಕ್ಕಂಥ ಅನುಗ್ರಹ. ಆ ಕಲ್ಪವೃಕ್ಷದಲ್ಲಿ ಬರ್ತಕ್ಕಂಥ ಕಾಯಿಗಳನ್ನು ಇವರು ಎಲ್ಲ ಇದಕ್ಕೂ ಉಪಯೋಗಿಸ್ಕೊತಾರೆ, ಎಲ್ಲ ಒಂದು ಸದ್ವಿನಿಯೋಗ ಕಾರ್ಯಕ್ಕೆ ಉಪಯೋಗಿಸ್ತಾರೆ, ದೇವರ ಪೂಜೆ ಕೈಂಕರ್ಯಕ್ಕೆ ಉಪಯೋಗಿಸ್ತಾರೆ. ಈ ಒಂದು ಮರದನ್ನು ಯಾವತ್ತಾದರೂ ಆ ಕಡೆ ನಡ್ಕೊಂಡು ಹೋದಾಗ ನೀವುಗಳು ಮೆಲುಕು ಹಾಕಿ ಅದನ್ನು ನೋಡಿದಾಗ, ಗುರುಗಳು ಕುದುರೆ ಮೇಲೆ ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಗುರುಗಳು
ಅಷ್ಟು ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ರು. ಅಂದರೆ ಇವತ್ತು ನೀವೇನಾಗಿದ್ರೆ ಗುರುಗಳು ನೋಡಿದಾಗ ಪಾಪ ಬಾಗ್ ಹೋಗಿದ್ದಾರೆ. ಅಂದರೆ ತೆಂಗಿನ ಮರ ಎಷ್ಟು ಎತ್ತರಕ್ಕೆ ಬೆಳೆಯುತ್ತೋ ಅಷ್ಟು ಬಾಗ್ ಹೋಗುತ್ತೆ. ಹಾಗೆ ಇವತ್ತು ಈ ಮುಪ್ಪಿನ ವಯಸ್ಸಿನಲ್ಲಿ ಎಷ್ಟು ಸಾಧನೆ ಮಾಡಿದರೆ ಅವರು ಆ ಬಾಗ್ ಹೋಗಿದ್ರೆ, ಎಷ್ಟು ತಲೆಮಾರುಗಳು ಅವರು ನೋಡಿದರೆ, ಎಲ್ಲ ವಿಚಾರದಲ್ಲೂ ಇವತ್ತಿನ ದಿವಸ ನಡ್ಕೊಂಡು ಹೋಗ್ತಿದ್ರು. ಪಲ್ಲಕ್ಕಿಲಿ ಅಡ್ಡಪಲ್ಲಕ್ಕಿಲಿ ಎತ್ಕೊಂಡು ಹೋಗ್ತಾ ಇದ್ರು. ಅದಾದಮೇಲೆ ಕುದುರೆ ಸವಾರರಾಗಿದ್ದರು. ಅದಾದಮೇಲೆ ವಿಶೇಷವಾಗಿ ವಿದೇಶದ ಕಾರ್ಗಳಲ್ಲಿ ದೊಡ್ಡ ದೊಡ್ಡ ಭಕ್ತಾನಿಗಳು, ಗಣ್ಯಾತಿ ಗಣ್ಯ ವ್ಯಕ್ತಿಗಳು, ಮಹಾಮಂತ್ರಿಗಳು, ಪ್ರಧಾನಮಂತ್ರಿಗಳು ಇಂಥವರೆಲ್ಲ ಇವ್ರನ್ನ ಭೇಟಿ ಮಾಡೋ ಸಮಯದಲ್ಲಿ ಆ ವಾಹನದಲ್ಲೂ ಕರ್ಕೊಂಡು ಹೋಗಿದ್ರು. ಇವತ್ತಿನ ದಿವಸ ಹೆಲಿಕಾಪ್ಟರ್ನಲ್ಲಿ ವಿದೇಶದಿಂದ ವಿನಿಮಯವಾಗಿರ್ತಕ್ಕಂಥ ವಿನಮ್ರ ಪ್ರಾರ್ಥನೆ ಮಾಡ್ಕೊಂಡು ಬಂದಿರತಕ್ಕಂಥ ಶಿಷ್ಯವರ್ಗದ ಜೊತೆಗೆ ಇವತ್ತು ಸರ್ಕಾರ ಕೂಡ ಇವರಿಗೆ ಎಲ್ಲೇ ಹೋದ್ರೂ ಒಂದು ವಿಮಾನವನ್ನು ಕೊಡಬೇಕು, ಅವರ ಆಶ್ರಯ ಕೊಡಬೇಕು. ಅಂದರೆ ಇವರು ಏನೂ ಅಪೇಕ್ಷೆ ಮಾಡದೆ ತಮ್ಮ ದಾರಿಗೆ ಎಲ್ಲವೂ ಬಂದಿದೆ ಅಂದರೆ ನಿಜಕ್ಕೂ ಆ ಮಹಾನ್ ಸಾಧನೆ. ಇದರಲ್ಲಿ ಆ ಕಾಲದಲ್ಲಿ ನೀವೆಲ್ಲ ಇವತ್ತು ಸಿದ್ಧಗಂಗಾ ಮಠದ ಸ್ವಾಮಿಗಳನ್ನ ವಿಚಾರಪೂರ್ವಕವಾಗಿ ನೋಡ್ತಾ ಇದ್ದೀರಾ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕೇಳಿ. ಇವತ್ತವರೆಗೂ ಗುರುಗಳು ಯಾರನ್ನೂ ಏನೂ ಕೇಳಿಲ್ಲ. ಎಲ್ಲವೂ ಶಿವನ ಪಾಲು, ಅವನ ಇಚ್ಛೆ ಇದ್ದಾಗ ಆಗಲಿ ಅಂತ ಮಾತ್ರ ಅವರು ಅಂದ್ಕೊಂಡಿದ್ದು. ನಾನು ಅವರ ಪರವಾಗಿ ಅಂತ ಯಾವ ಕಾಲಕ್ಕೂ ಕೇಳ್ಕೊಂಡಿಲ್ಲ. ನೀವೆಲ್ಲ ನಿಜವಾಗ್ಲೂ ಧರ್ಮ ಪರಿಪಾಲನೆ ಮಾಡಬೇಕಾದ್ರೆ ಇಂಥ ಕ್ಷೇತ್ರದಲ್ಲಿ ಅನ್ನದಾನವನ್ನು, ದಾಸೋಹಗಳನ್ನ ಮಾಡಬೇಕು. ಇಂಥ ಒಂದು ದಾಸೋಹ ಕಾರ್ಯಕ್ರಮಗಳಿಗೆ ಯಥೇಚ್ಛವಾಗಿ ಮಾಡ್ತಕ್ಕಂಥ ವಿಚಾರಗಳು ಮಾಡಿದ್ರೆ ಅನ್ನದಾನ, ಪರಮದಾನ ಅಂಥೇಳಿ ಆ ಮಕ್ಕಳಿಗೆಲ್ಲ ಊಟ ಉಪಚಾರಗಳು ಮಾಡ್ತಾ ನಿತ್ಯೋ ದಾಸೋಹ ಆಗ್ತಾ ಇರಲಿ. ಗುರುಗಳು ಇಲ್ಲಿ ನವಿಲು, ಪ್ರಾಣಿ ಪಕ್ಷಿಗಳ ಜೊತೆಗಳು ಇವರಲ್ಲಿರ್ತಕ್ಕಂಥ ಆಸಕ್ತಿ ಜೊತೆಗೆ ಇನ್ನೊಂದು ಆಸಕ್ತಿ ಇತ್ತು ಅವರಿಗೆ, ಬಹಳ ಒಳ್ಳೆಯ ಆಸಕ್ತಿ. ಅದ್ರ ಮೇಲಂತೂ ಪಂಚಪ್ರಾಣ. ಅಕಸ್ಮಾತ್ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ರಾತ್ರಿ ಏನಾದರೂ ಕೂತ್ಕೊಂಡ್ಬಿಟ್ರೆ ಆ ಕಾರ್ಯಕ್ರಮ ಮುಗಿಸಿ ಬೆಳಗಿನ ಜಾವ ಹೋಗ್ತಿತ್ತು. ಏನು ಆ ಕಾರ್ಯಕ್ರಮ, ಅದ್ರ ಮೇಲೇನೋ ಉತ್ಸಾಹ, ಆಸಕ್ತಿ ಏನು ಅಂತ ತಿಳ್ಕೊಂಡ್ರೆ ಕಾಯ್ತಾರೆ ಹೇಳ್ತೀನಿ.